ಸಿಎಂ ಸ್ಥಾನಕ್ಕೆ ಸಿದ್ದರಾಮಯ್ಯ ರಾಜೀನಾಮೆ ಕೊಟ್ಟಿದ್ದಾಯಿತು. ಡಿಕೆ ಶಿವಕುಮಾರ್ರನ್ನ ರಾಜ್ಯದ ನೂತನ ಸಿಎಂ ಆಗಿ ಆಯ್ಕೆ ಮಾಡಿದ್ದು ಆಯಿತು. ಆದರೆ ಸಿದ್ದರಾಮಯ್ಯ ರಾಜೀನಾಮೆ ಹಿಂದೆ ಆಪ್ತರ ಕೈವಾಡ ಇದೆಯಾ ಅನ್ನೋ ಚರ್ಚೆ ಈಗ ಶುರುವಾಗಿದೆ. ಸಿದ್ದರಾಮಯ್ಯ ತನ್ನ ಅತ್ಯಾಪ್ತ ಸತೀಶ್ ಜಾರಕಿಹೊಳಿ ಜೊತೆ ಅಂತರ ಕಾಯ್ದುಕೊಂಡಿದ್ದಾರೆ ಅಂತ ಹೇಳಲಾಗ್ತಾ ಇದೆ. ಇದೇ ಕಾರಣಕ್ಕೆ ಕೆಪಿಸಿಸಿ ಅಧ್ಯಕ್ಷ ಸ್ಥಾನಕ್ಕೆ ಸತೀಶ್ ಪರವಾಗಿ ಸಿದ್ದರಾಮಯ್ಯ ಆಸಕ್ತಿ ತೋರಿಲ್ಲ ಅಂತ ಹೇಳಲಾಗಿದೆ. ಒಬಿಸಿ ಸಮುದಾಯದಿಂದ ಬಿಕೆ ಹರಿಪ್ರಸಾದ್, ವೀರಶೈವ ಸಮುದಾಯದಿಂದ ಎಂಬಿ ಪಾಟೀಲ್ ಹೆಸರು ಸೂಚಿಸಿದ್ದಾರಂತೆ ಸಿದ್ದರಾಮಯ್ಯ. ಹೀಗಾಗಿನೇ ಎಂಬಿ ಪಾಟೀಲ್ ಹೈಕಮಾಂಡ್ ಭೇಟಿಗೆ ತೆರಳಿದ್ದಾರೆ ಎನ್ನಲಾಗಿದೆ. ಕೊಪ್ಪಳ ಜಿಲ್ಲೆ ಕನಕಗಿರಿ ವಿಧಾನಸಭಾ ಕ್ಷೇತ್ರದ ಶಾಸಕ ಶಿವರಾಜ್ ತಂಗಡಗಿಗೆ ಮತ್ತೊಮ್ಮೆ ಸಚಿವ ಸ್ಥಾನ ಕೊಡಬೇಕು ಅಂತ ಶ್ರೀರಾಮನಗರದ ಶ್ರೀ ದುರ್ಗಾದೇವಿ ದೇಗುಲದಲ್ಲಿ ವಿಶೇಷ ಪೂಜೆ ಸಲ್ಲಿಸಲಾಗಿದೆ. ಜಿಲ್ಲಾ ಗ್ಯಾರಂಟಿ ಯೋಜನೆಯ ಅಧ್ಯಕ್ಷ ರೆಡ್ಡಿ ಶ್ರೀನಿವಾಸರ ನೇತೃತ್ವದಲ್ಲಿ ಕಾಂಗ್ರೆಸ್ ಮುಖಂಡರು ಶಿವರಾಜ ತಂಗಡಗಿ ಪರ ಪೂಜೆ ಸಲ್ಲಿಸಿದ್ದಾರೆ. ಡಿಕೆ ಶಿವಕುಮಾರ್ ನೇತೃತ್ವದ ಸರ್ಕಾರದಲ್ಲಿ ತಂಗಡಗಿ ಮತ್ತೊಮ್ಮೆ ಸಚಿವರಾದರೆ ಕ್ಷೇತ್ರದ ಅಭಿವೃದ್ಧಿ ಆಗಲಿದೆ ಅಂತ ಜಿಲ್ಲಾ ಗ್ಯಾರಂಟಿ ಯೋಜನೆ ಅನುಷ್ಠಾನ ಪ್ರಾಧಿಕಾರದ ಅಧ್ಯಕ್ಷ ರೆಡ್ಡಿ ಶ್ರೀನಿವಾಸ್ ಹೇಳಿದರು. ನಮಸ್ಕಾರ. ಇಂದು ನಮ್ಮ ಶ್ರೀರಾಮನಗರದ 7ನೇ ವಾರ್ಡ್ ರೇಣುಕಾ ಕಾಲನಿ ಇಂದಿರಾನಗರದಲ್ಲಿ ನಮ್ಮ ಕನಗಿರಿ ವಿಧಾನಸಭಾ ಕ್ಷೇತ್ರ ಇವತ್ತು ಶಾಸಕಾಂಗ ಪಕ್ಷದ ದಕ್ಷಿಣ ಕನ್ನಡ ಜಿಲ್ಲೆಯ ಪುತ್ತೂರು ಶಾಸಕ ಅಶೋಕ್ ಕುಮಾರ್ ರೈಗೆ ಸಚಿವ ಸ್ಥಾನ ಸಿಗುವಂತೆ ಎಲ್ಲ ಧಾರ್ಮಿಕ ಕೇಂದ್ರಗಳಲ್ಲಿ ಪ್ರಾರ್ಥನೆ ಸಲ್ಲಿಸಲಾಗಿದೆ. ಪುತ್ತೂರು ಶ್ರೀ ಮಹಾಲಿಂಗೇಶ್ವರ ದೇವಸ್ಥಾನದಲ್ಲಿ ಪುತ್ತೂರು ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರಾದ ಕೃಷ್ಣ ಪ್ರಸಾದ್ ಆಳ್ವ ನೇತೃತ್ವದಲ್ಲಿ ಪೂಜೆ ಸಲ್ಲಿಸಿ ಪ್ರಾರ್ಥನೆ ಮಾಡಲಾಗಿದೆ. ಅದೇ ರೀತಿ ಅಶೋಕ್ ಕುಮಾರ್ ರೈಗೆ ಮಂತ್ರಿ ಸ್ಥಾನ ಸಿಗಲಿ ಅಂತ ಪುತ್ತೂರಿನ ಮಸೀದಿ ಮತ್ತು ಚರ್ಚ್ಗಳಲ್ಲೂ ಮುಸ್ಲಿಂ ಮತ್ತು ಕ್ರೈಸ್ತ ಕಾಂಗ್ರೆಸ್ ಮುಖಂಡರು ಪ್ರಾರ್ಥನೆ ನೆರವೇರಿಸಿದ್ದಾರೆ. ಕಾಂಗ್ರೆಸ್ ಶಾಸಕಾಂಗ ಪಕ್ಷದ ನಾಯಕರಾಗಿ ಡಿಕೆ ಶಿವಕುಮಾರ್ ಆಯ್ಕೆಯಾದ ಹಿನ್ನೆಲೆ ಹುಬ್ಬಳ್ಳಿಯಲ್ಲಿ ಅಭಿಮಾನಿಗಳು ವಿಜಯೋತ್ಸವ ಆಚರಿಸಿದ್ದಾರೆ. ಮಾಜಿ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅಳಿಯ ರಜತ್ ಉಳ್ಳಾಗಡ್ಡಿ ಮಠ ನೇತೃತ್ವದಲ್ಲಿ ವಿಜಯೋತ್ಸವ ನಡೆಯಿತು. ಹುಬ್ಬಳ್ಳಿಯ ಅಕ್ಷಯ ಪಾರ್ಕ್ ವೃತ್ತದಲ್ಲಿ ಡಿಕೆಶಿ ಫ್ಲೆಕ್ಸ್ಗಳಿಗೆ ಕ್ಷೀರಾಭಿಷೇಕ ಮಾಡಿ ಸಿಹಿ ಹಂಚಿ ಸಂಭ್ರಮ ಪಟ್ಟರು. ಡಿಕೆಶಿ ಪರ ಜಯಘೋಷ ಹಾಕಿ ಡಿಕೆಶಿ ಅಧಿಕಾರದ ಅವಧಿಯಲ್ಲಿ ರಾಜ್ಯ ಮತ್ತಷ್ಟು ಅಭಿವೃದ್ಧಿ ಆಗುತ್ತೆ, ಡಿಕೆಶಿಗೆ ಶುಭ ಆಗಲಿ ಅಂತ ಅಭಿಮಾನಿಗಳು ಹಾರೈಸಿದ್ದಾರೆ. ಬಂದಿಲ್ಲ ವಿಜಯನ್ ಹಾಕ್ಸ್ತಾರೆ. ಉಪರಾಷ್ಟ್ರಪತಿ ಸಿಪಿ ರಾಧಾಕೃಷ್ಣನ್ ಮಂಗಳೂರಿಗೆ ಆಗಮಿಸಿದ್ದಾರೆ. ವಾಯುಪಡೆ ವಿಶೇಷ ವಿಮಾನದಲ್ಲಿ ನಿನ್ನೆ ಮಂಗಳೂರಿನ ವಿಮಾನ ನಿಲ್ದಾಣಕ್ಕೆ ರಾಧಾಕೃಷ್ಣನ್ ಆಗಮಿಸಿದರು. ಈ ವೇಳೆ ಸಂಸದ ಬ್ರಿಜೇಶ್ ಚೌಟ ಉಪರಾಷ್ಟ್ರಪತಿ ಸಿಪಿ ರಾಧಾಕೃಷ್ಣನನ್ನು ಸ್ವಾಗತಿಸಿದ್ದಾರೆ. ಮಂಗಳೂರಿನಿಂದ ಧರ್ಮಸ್ಥಳಕ್ಕೆ ಹೆಲಿಕಾಪ್ಟರ್ ಮೂಲಕ ತೆರಳಿದ ರಾಧಾಕೃಷ್ಣನ್ ಇವತ್ತು ಕ್ಷೇತ್ರಕ್ಕೆ ಭೇಟಿ ಕೊಡಲಿದ್ದಾರೆ. ಇವತ್ತು ಅಮೃತ ವರ್ಷಿಣಿ ಸಭಾಂಗಣದಲ್ಲಿ ನಡೆಯುವ ಕಾರ್ಯಕ್ರಮದಲ್ಲಿ ಸಿರಿ ಕೈಗಾರಿಕಾ ಪಾರ್ಕ್ ಉದ್ಘಾಟಿಸಲಿದ್ದಾರೆ. ಉಪರಾಷ್ಟ್ರಪತಿ ಆಗಮನ ಹಿನ್ನೆಲೆ ಧರ್ಮಸ್ಥಳದಲ್ಲಿ ಪೊಲೀಸ್ ಬಂದೋಬಸ್ತ್ ಏರ್ಪಡಿಸಲಾಗಿದೆ. ಆರ್ಸಿಬಿ ಮತ್ತು ಗುಜರಾತ್ ಟೈಟನ್ಸ್ ಐಪಿಎಲ್ ಫೈನಲ್ ಹಿನ್ನೆಲೆ ಬಿಗಿ ಬಂದೋಬಸ್ತ್ಗೆ ಪೊಲೀಸ್ ಇಲಾಖೆ ಸಜ್ಜಾಗಿದೆ. ಈ ಬಗ್ಗೆ ಬೆಂಗಳೂರು ನಗರ ಪೊಲೀಸ್ ಕಮಿಷನರ್ ಸೀಮಂತ್ ಕುಮಾರ್ ಸಿಂಗ್ ಮಾಹಿತಿ ಕೊಟ್ಟಿದ್ದು, ಅಭಿಮಾನಿಗಳ ಸೆಲೆಬ್ರೇಷನ್ನಿಂದ ಬೇರೆಯವರಿಗೆ ತೊಂದರೆ ಆಗಬಾರದು, ಕಾನೂನು ವಿರುದ್ಧವಾಗಿ ನಡ್ಕೊಂಡ್ರೆ ಕ್ರಮ ತೆಗೆದುಕೊಳ್ತೀವಿ, ರಸ್ತೆಯಲ್ಲಿ ಸೆಲೆಬ್ರೇಟ್ ಮಾಡುವಂತಿಲ್ಲ ಅಂತ ಎಚ್ಚರಿಕೆ ಕೊಟ್ಟಿದ್ದಾರೆ. ಇನ್ನು ಡ್ರಂಕ್ ಅಂಡ್ ಡ್ರೈವ್ ತಪಾಸಣೆಗೂ ಕೂಡ ಸೂಚನೆ ಕೊಡಲಾಗಿದೆ. ಒಂದೇ ಕಡೆ ಜನ ಸೇರದಂತೆ ಕಂಟ್ರೋಲ್ಗೂ ಕೂಡ ಸೂಚನೆ ಕೊಟ್ಟಿದ್ದು, ತಮ್ಮ ತಮ್ಮ ಮನೆ ಮತ್ತು ಕ್ಲಬ್ಗಳಲ್ಲಿ ಸೆಲೆಬ್ರೇಷನ್ ಮಾಡ್ಕೊಳ್ಳಿ ಅಂತ ಹೇಳಿದ್ದಾರೆ. ಐಪಿಎಲ್ ಮ್ಯಾಚ್ ಫೈನಲ್ಸ್ ಇದೆ. ಇದೇ ಸಂದರ್ಭದಲ್ಲಿ ನಾವು ಬೆಂಗಳೂರು ಸಿಟಿ ಪೊಲೀಸ್ ವತಿಯಿಂದ ನಾವು ಕೆಲವು ಸಲಹೆ ಸೂಚನೆ ಇನ್ಸ್ಟ್ರಕ್ಷನ್ಸ್ ಕೊಟ್ಟಿದ್ದೀವಿ. ಅದರಲ್ಲಿ ವಿಶೇಷವಾಗಿ ಯಾವುದೋ ಮ್ಯಾಚ್ ಆದಮೇಲೆ ಕೆಲವು ಸಂದರ್ಭದಲ್ಲಿ ಜನ ಹೊರಗೆ ಬಂದು ಅವರು ಗಾಡಿಯಲ್ಲಿ ಅಥವಾ ಈ ಥರ ಸೆಲೆಬ್ರೇಷನ್ ಮಾಡ್ತಾರೆ ಅವರು ಲೇಟ್ ನೈಟ್. ಇದು ಏನಾಗುತ್ತೆ, ಬೇರೆಯವ್ರಿಗೆ ತೊಂದರೆ ಆಗ್ತದೆ. ಮತ್ತು ಕಾನೂನು ಪ್ರಕಾರ ಏನೇನು ನಾಯ್ಸ್ ಪೊಲ್ಯೂಷನ್ ಬಗ್ಗೆ ಇದೆ, ಕ್ರ್ಯಾಕರ್ಸ್ ಬರ್ಸ್ಟಿಂಗ್ ಬಗ್ಗೆ ಇದೆ, ಅಥವಾ ಬೇರೆ ಮೋಟರ್ ವೆಹಿಕಲ್ ಕಾನೂನು ಪ್ರಕಾರ ಏನೇನಿದೆ ಅದು ಪಾಲನೆ ಮಾಡಬೇಕು. ಆ ನಿಟ್ಟಿನಲ್ಲಿ ನಾವು ನಿನ್ನೆ ಗೈಡ್ಲೈನ್ಸ್ ಕೊಟ್ಟಿದ್ದೀವಿ. ಸೊ ನಮ್ಮದು ಒಂದು ಅಪೀಲ್ ಇದೆ, ತಮ್ಮ ಮನೆಯಲ್ಲಿ ಅಥವಾ ಕ್ಲಬ್ಬಲ್ಲಿ, ಗೆಸ್ಟ್ ಹೌಸಲ್ಲಿ ಎಲ್ಲೆಲ್ಲಿ ಅವ್ರದ್ದು ವ್ಯವಸ್ಥೆ ಇದೆ ಅವ್ರು ನೋಡ್ಕೊಳ್ಳಿ.
ಇವತ್ತಿನ ಪಂದ್ಯದಲ್ಲಿ ಆರ್ಸಿಬಿ ಗೆದ್ರೆ ಸಂಭ್ರಮಾಚರಣೆ ಮಾಡಂಗಿಲ್ಲ ಅಂತ ಬೆಳಗಾವಿ ಪೊಲೀಸ್ ಆಯುಕ್ತರು ಸೂಚನೆ ಕೊಟ್ಟಿದ್ದಾರೆ. ಬೆಳಗಾವಿಯಲ್ಲಿ ಮಾತನಾಡಿದ ಅವರು, ಪಂದ್ಯ ಗೆದ್ರೆ ಸಾರ್ವಜನಿಕ ಸ್ಥಳಗಳಲ್ಲಿ ಸಂಭ್ರಮ ಮಾಡೋಂಗಿಲ್ಲ. ರಸ್ತೆಗಳಲ್ಲಿ ಎಲ್ಇಡಿ ವಾಲ್ ಅಳವಡಿಕೆಗೆ ಅನುಮತಿ ಕಡ್ಡಾಯ. ಪಟಾಕಿ ಸಿಡಿಸೋಕೆ ಅನುಮತಿ ಇಲ್ಲ. ಪಟಾಕಿ ಸಿಡಿಸಿದ್ರೆ ಕಠಿಣ ಕ್ರಮ ಖಂಡಿತ. ಜನಸಂದಣಿ ಪ್ರದೇಶದಲ್ಲಿ ಶಿಸ್ತು ಕಾಪಾಡಬೇಕು. ಸಾಮಾಜಿಕ ಜಾಲತಾಣಗಳಲ್ಲಿ ಪ್ರಚೋದನಕಾರಿ ಪೋಸ್ಟ್ ಹಾಕಿದ್ರೆ ಕ್ರಮ ಕೈಗೊಳ್ತೀವಿ ಅಂತ ಎಚ್ಚರಿಕೆಗಳನ್ನು ಕೊಟ್ಟಿದ್ದಾರೆ. ಆರ್ಸಿಬಿ ಮತ್ತು ಜಿಟಿ ನಡುವೆ ಐಪಿಎಲ್ ಹಣಾಹಣಿ ಹಿನ್ನೆಲೆ ಚಿಕ್ಕಬಳ್ಳಾಪುರದ ಅಭಿಮಾನಿ ಹರೀಶ್ ರೆಡ್ಡಿ ಆರ್ಸಿಬಿ ಟಿ ಶರ್ಟ್ ವಿತರಣೆ ಮಾಡಿದ್ದಾರೆ. ಇನ್ನು ಆರ್ಸಿಬಿ ಟಿ ಶರ್ಟ್ಗಾಗಿ ಅಭಿಮಾನಿಗಳ ನಡುವೆ ನೂಕುನುಗ್ಗಲೇ ಉಂಟಾಗಿತ್ತು. ಈ ಬಾರಿ ಆರ್ಸಿಬಿ ಫೈನಲ್ ಪ್ರವೇಶ ಮಾಡಿದ್ರೆ ಟಿ ಶರ್ಟ್ ವಿತರಣೆ ಮಾಡೋದಾಗಿ ಅವರು ತಿಳಿಸಿದ್ರು. ಅದರಂತೆ 2,000ಕ್ಕೂ ಅಧಿಕ ಟಿ ಶರ್ಟ್ ವಿತರಣೆ ಮಾಡಿ ಅಭಿಮಾನ ಮೆರೆದಿದ್ದಾರೆ. ಏನು ಆರ್ಸಿಬಿ ಆಗಿರ್ಬೋದು, ಏನು IPL ಟೂರ್ನಮೆಂಟ್ ಪಂದ್ಯದಲ್ಲಿ ಯಾವ್ಯಾವ ತಂಡಗಳು ಭಾಗಿಯಾಗಿದೆಯೋ ಎಲ್ಲ ತಂಡಗಳಿಗೂ ಎಷ್ಟು ಅಭಿಮಾನಿಗಳಿದ್ದಾರೆ, 60ರಿಂದ 70 ಭಾಗ ನಮ್ಮ RCB ತಂಡಕ್ಕೆ ಅಭಿಮಾನಿಗಳಿರೋದು. RCB ಅಂದ್ರೇ ಒಂಥರ ಎಮೋಷ್ನಲ್ಲು, RCB ಅಂತಲೇ ಒಂಥರ ಏನೋ ಕನೆಕ್ಟಿವಿಟಿ, ಒಂಥರ ರಕ್ತ ಸಂಬಂಧ ಇಲ್ಲದೆ ಇರೋದಕ್ಕಿಂತ ಹೆಚ್ಚಿನ ಮೀರಿದ ಬಂಧ ಅಂತಾರಲ್ಲ, ಆ ರೀತಿ ಸಂಬಂಧ RCBಗೆ ನಮ್ಮ ವಿಶೇಷವಾಗಿ ನಮ್ಮ ಯುವಕರಿಗಿರೋ ಅಂಥ ಒಂದು ನಂಟಾಗಿದೆ. ಆದ್ದರಿಂದ ನಾನು ಮೊನ್ನೆ ದಿನ ಒಂದು ವಿಡಿಯೋ ಮಾಡಿ ಹೇಳಿದ್ದೆ, ನಮ್ಮ RCB ತಂಡ ಫೈನಲ್ ತಲುಪಿದ್ರೆ ನಮ್ಮ ಚಿಕ್ಕಬಳ್ಳಾಪುರದ ಜಿಲ್ಲೆಯ, ತಾಲೂಕಿನ ಹಾಗೂ ಜಿಲ್ಲೆಯ ಯಾರ್ಯಾರು ಯುವಕರು ಬರ್ತಾರೋ ಎಲ್ಲ ಯುವಕರಿಗೂ ಉಚಿತವಾಗಿ ಜರ್ಸಿಯನ್ನು ವಿತರಣೆ ಮಾಡ್ತೀನಿ ಅಂತ. ಚಿಕ್ಕಬಳ್ಳಾಪುರದಲ್ಲೂ ಸಂಭ್ರಮಾಚರಣೆಗೆ ಬ್ರೇಕ್ ಬಿದ್ದಿದೆ. ಸಾರ್ವಜನಿಕ ಸ್ಥಳಗಳಲ್ಲಿ ಸಂಭ್ರಮಾಚರಣೆ ನಿಷೇಧ ಹೇರಲಾಗಿದೆ. ರಸ್ತೆಗಳಲ್ಲಿ ಬೈಕ್ ಶೋ, ಪಟಾಕಿ ಸಿಡಿಸೋದು, ಸಂಭ್ರಮಿಸೋಕೆ ಅವಕಾಶ ಇರೋದಿಲ್ಲ. ಈ ನಿಯಮಗಳನ್ನು ಉಲ್ಲಂಘಿಸಿದ್ರೆ ಕೇಸ್ ಹಾಕಲಾಗುತ್ತೆ ಅಂತ SP ಹೇಳಿದ್ದಾರೆ. IPL ಫೈನಲ್ ಮ್ಯಾಚ್ RCB ವರ್ಸಸ್ GT, ಗುಜರಾತ್ ಟೈಟನ್ಸ್ ವರ್ಸಸ್ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ಫೈನಲ್ ಮ್ಯಾಚ್ ಇದೆ. ಈ ವಿಚಾರ ಬಗ್ಗೆ ನಾವು ಸುಮಾರು ಎಚ್ಚರಿಕೆ ರೆಡಿ ಮಾಡಿ ಸೋಷಿಯಲ್ ಮೀಡಿಯಾ ಮುಖಾಂತರ ಮತ್ತು ಮೀಡಿಯಾ ಮುಖಾಂತರ ಪಬ್ಲಿಕ್ ಜೊತೆ ಶೇರ್ ಮಾಡ್ತಾ ಇದ್ದೀವಿ. ಬೇಸಿಕ್ಲಿ ಲಾಸ್ಟ್ ಇಯರ್ ಕೂಡ ಇನ್ಸಿಡೆಂಟ್ಸ್ ಆಗಿತ್ತು, ಸ್ಟ್ಯಾಂಪೀಡ್ ಕಾರಣ ಬಗ್ಗೆ ಇನ್ಸಿಡೆಂಟ್ ಆಗಿತ್ತು. ಈ ವಿಚಾರ ಬಗ್ಗೆ ನಾವು ಸ್ವಲ್ಪ ಏನು ಎಚ್ಚರಿಕೆ ತಗೋಬೇಕು ಪಬ್ಲಿಕ್ಗೆ, ಆ ವಿಚಾರ ಬಗ್ಗೆ ನಾನು ತಮ್ಮೆಲ್ಲರ ಜೊತೆ ಡಿಸ್ಕಸ್ ಮಾಡ್ತಾ ಇದ್ದೀನಿ. ಬೇಸಿಕ್ಲಿ ಸಿನ್ಸ್ ಲೇಟ್ ನೈಟ್ ಆಗುತ್ತೆ ಈ ಮ್ಯಾಚ್, ಆ ಟೈಮ್ಗೆ ಯಾವುದು ಕಾರಣಕ್ಕೆ ಯಾವುದು ಸೆಲಿಬ್ರೇಷನ್, ಯಾವುದು ಬೈಕ್ ರ್ಯಾಲಿ ಅಥವಾ ಸರ್ಕಲಲ್ಲಿ ಜಂಕ್ಷನಲ್ಲಿ ಬಂದು ಏನು ಸೆಲಿಬ್ರೇಷನ್ ಮಾಡ್ತೀವಿ, ಪಟಾಕಿ ಹೊಡಿತೀವಿ, ಆ ಥರದ್ದು ಯಾವುದೂ ರೀತಿ ಏನು ಸೆಲಿಬ್ರೇಷನ್ ಮಾಡಬಾರ್ದು. ನಾವು ಕೋಲಾರ ಜಿಲ್ಲೆಯಾದ್ಯಂತ ಮಳೆರಾಯ ಅಬ್ಬರಿಸಿದ್ದಾನೆ. KGF ನಗರದಲ್ಲಿ ಜೋರು ಮಳೆಗೆ ಮನೆಗಳು ಕುಸಿದು ಬಿದ್ದಿದ್ದು ದೊಡ್ಡ ಅವಾಂತರ ಸೃಷ್ಟಿಯಾಗಿದೆ. ಕೃಷ್ಣಮೂರ್ತಿ ಅನ್ನೋರಿಗೆ ಸೇರಿದ 3 ಮನೆಗಳು ನೆಲಕಚ್ಚಿವೆ. ಅದೃಷ್ಟವಶಾತ್ ಮನೆಯಲ್ಲಿದ್ದವರು ಪ್ರಾಣಾಪಾಯದಿಂದ ಪಾರಾಗಿದ್ದು ಅಧಿಕಾರಿಗಳು ಪರಿಹಾರದ ಭರವಸೆ ಕೊಟ್ಟಿದ್ದಾರೆ. ಇನ್ನು ರಾಬರ್ಟ್ಸನ್ ಪೇಟೆಯಲ್ಲಿ ಬೃಹತ್ ಮರಗಳು ಧರೆಗುರುಳಿ ಬಿದ್ದಿವೆ. ದಾವಣಗೆರೆ ಜಿಲ್ಲೆಯ ವಿವಿಧೆಡೆ ಧಾರಾಕಾರ ಮಳೆಯಾಗಿದೆ. ಗುಡುಗು ಸಹಿತ ಮಳೆಯಾಗಿದ್ದು ಬಿಸಿಲಿನ ಬೇಗೆಗೆ ಕಂಗೆಟ್ಟಿದ್ದ ಜನರಿಗೆ ಮಳೆರಾಯ ತಂಪೆರೆದಿದ್ದಾನೆ. ಆದರೆ ಭತ್ತ ಕಟಾವಿಗೆ ಬಂದಿದ್ದು ಅನ್ನದಾತರಿಗೆ ಮಾತ್ರ ಸಂಕಷ್ಟ ಎದುರಾಗಿದೆ. ಬೆಂಗಳೂರಲ್ಲಿ ಘನತ್ಯಾಜ್ಯ ನಿರ್ವಹಣೆಯಲ್ಲಿ ಅಕ್ರಮ ನಡೆದಿದೆ. ಈ ಬಗ್ಗೆ ತನಿಖೆ ನಡೆಸಬೇಕು ಅಂತ ಕೇಂದ್ರ ಸಚಿವೆ ಶೋಭಾ ಕರಂದ್ಲಾಜೆ ಆಗಮಿಸಿದ್ದಾರೆ. ಕರ್ನಾಟಕ ಸರ್ಕಾರದ ಮುಖ್ಯ ಕಾರ್ಯದರ್ಶಿ ಶಾಲಿನಿ ರಜನೀಶ್ಗೆ ಪತ್ರ ಬರೆದಿರೋ ಶೋಭಾ ಕರಂದ್ಲಾಜೆ, ಘನತ್ಯಾಜ್ಯ ನಿರ್ವಹಣೆ ಟೆಂಡರ್ನಲ್ಲಿ 39,437 ಕೋಟಿ ರೂಪಾಯಿ ಅವ್ಯವಹಾರ ನಡೆದಿದೆ. ಕಾನೂನು ಉಲ್ಲಂಘಿಸಿ ಟೆಂಡರ್ ಕೊಡಲಾಗಿದೆ ಅಂತ ಶೋಭಾ ಆರೋಪ ಮಾಡಿದ್ದು, ಈ ಬಗ್ಗೆ ಸೂಕ್ತ ಕ್ರಮ ಕೈಗೊಳ್ಳುವಂತೆ ಆಗ್ರಹಿಸಿದ್ದಾರೆ. ಹಾವೇರಿ ಜಿಲ್ಲೆಯ ಹಾನಗಲ್ ಪಟ್ಟಣದಲ್ಲಿ ಗೋಹತ್ಯೆ ವಿವಾದದ ಕಿಚ್ಚು ಜೋರಾಗಿದೆ. ಗೋಹತ್ಯೆ ವಿಚಾರವಾಗಿ ನಡೆದ ಗಲಾಟೆಗೆ ಸಂಬಂಧಪಟ್ಟಂತೆ ಪೊಲೀಸರು ಹಿಂದೂಪರ ಸಂಘಟನೆಯ ಕಾರ್ಯಕರ್ತರನ್ನ ಬಂಧಿಸಿರುವುದನ್ನು ಖಂಡಿಸಿ ಹಾನಗಲ್ ಪೊಲೀಸ್ ಠಾಣೆಯ ಮುಂದೆ ಕಾರ್ಯಕರ್ತರು ಜಮಾಯಿಸಿ ಅಹೋರಾತ್ರಿ ಧರಣಿ ನಡೆಸಿದ್ದಾರೆ. ಸಂಬಂಧ ಇಬ್ಬರು ಹಿಂದೂಪರ ಸಂಘಟನೆಯ ಕಾರ್ಯಕರ್ತರನ್ನ ಬಂಧಿಸಿದ್ರಿಂದ ನಿರಪರಾಧಿಗಳನ್ನ ಬಂಧಿಸಲಾಗಿದೆ ಅಂತ ಕಾರ್ಯಕರ್ತರು ಪ್ರತಿಭಟಿಸಿದ್ದು, ಸ್ಥಳದಲ್ಲಿ ಬಿಗಿ ಪೊಲೀಸ್ ಬಂದೋಬಸ್ತ್ ಕಲ್ಪಿಸಲಾಗಿತ್ತು. ಹರ ಹರ ಮಹಾದೇವ್, ಹರ ಹರ. ಯಾದಗಿರಿ ಜಿಲ್ಲೆಯ ವಡಗೇರ ತಾಲೂಕಿನ ತುಮಕೂರು ಗ್ರಾಮದಲ್ಲಿ ಕುಡಿಯುವ ನೀರಿನ ಸಮಸ್ಯೆ ಎದುರಾಗಿದೆ. ಕುಡಿಯುವ ನೀರಿಗಾಗಿ ಮಹಿಳೆಯರು ಖಾಲಿ ಕೊಡ ಹಿಡಿದು ಪಂಚಾಯತ್ ಕಚೇರಿ ಮುಂದೆ ಪ್ರತಿಭಟಿಸಿದರು. ಕಳೆದ 2 ವಾರದಿಂದ ಗ್ರಾಮದ ಒಂದು ಭಾಗದಲ್ಲಿ ನೀರು ಪೂರೈಕೆ ಆಗ್ತಾ ಇಲ್ಲ.
ಸುಮಾರು 52 ಮನೆಗಳಿರೋ ಬಡಾವಣೆಗೆ ನೀರಿನ ಸಮಸ್ಯೆ ಆದರೂ ಸಮಸ್ಯೆ ಆಲಿಸಬೇಕಾದ ಪಿಡಿಒ 1 ತಿಂಗಳಿಂದ ಕಚೇರಿ ಕಡೆ ತಲೆ ಹಾಕಿಲ್ಲ. ಇದರಿಂದ ರೊಚ್ಚಿಗೆದ್ದ ಜನ ಖಾಲಿ ಕೂಡ ತಗೊಂಡು ಬಂದು ಆಕ್ರೋಶ ಹೊರಹಾಕಿ ಹೋರಾಟದ ಎಚ್ಚರಿಕೆ ಕೊಟ್ಟಿದ್ದಾರೆ. ಆಂಕರ್ ಮಾಸಿಕ ಸರಾಸರಿ 36,000 ರೂಪಾಯಿ ವೇತನ ನಿಗದಿ, ಕಾರ್ಮಿಕ ಸಂಹಿತೆಗಳಿಗೆ ಕರ್ನಾಟಕ ತಿದ್ದುಪಡಿಗಳಿಗಾಗಿ ಹಾಗೂ ಖಾಯಮೇತರ ಕಾರ್ಮಿಕರ ಖಾಯಂಗೆ ಶಾಸನ ಜಾರಿ ಮಾಡುವಂತೆ ಆಗ್ರಹಿಸಿ ಕಲಬುರಗಿಯಲ್ಲಿ ಸಿಐಟಿಯು ಸಂಘಟನೆ ಪ್ರತಿಭಟನೆ ನಡೆಸಿದ್ದಾರೆ. ನಗರದ ಸರ್ದಾರ್ ವಲ್ಲಭಾಯ್ ಪಟೇಲ್ ವೃತ್ತದಿಂದ ಡಿಸಿ ಕಚೇರಿಯವರೆಗೆ ಬೃಹತ್ ಪ್ರತಿಭಟನೆ ಮೆರವಣಿಗೆ ನಡೆಸಲಾಗಿದೆ. ಕಾರ್ಮಿಕರ ಜೀವನ ನಿರ್ವಹಣಾ ವೆಚ್ಚ ಮತ್ತು ಇವತ್ತಿನ ಬೆಲೆಗಳಿಗೆ ಅನುಗುಣವಾಗಿ ಸುಪ್ರೀಂ ಕೋರ್ಟ್ನ ಐತಿಹಾಸಿಕ ಮಾನದಂಡಗಳನ್ನು ಆಧರಿಸಿ ರಾಜ್ಯದಲ್ಲಿ ಕಾರ್ಮಿಕರಿಗೆ ರಾಜ್ಯ ಸರ್ಕಾರ ಕನಿಷ್ಠ ವೇತನ ಜಾರಿ ಮಾಡಬೇಕು ಅಂತ ಸಿಐಟಿಯು ಸಂಘಟನೆ ಆಗ್ರಹಿಸಿದೆ. ಹುಬ್ಬಳ್ಳಿ ಮಹದಾಯಿ ಯೋಜನೆ ಅನುಮತಿ ವಿಳಂಬಕ್ಕೆ ಖಂಡನೆ. ಇನ್ನು ಕಳಸಾ ಬಂಡೂರಿ ಹೋರಾಟ ಸಮಿತಿಯಲ್ಲಿ ಪ್ರತಿಭಟನೆಯನ್ನ ಮಾಡಲಾಗಿದೆ. ಹುಬ್ಬಳ್ಳಿಯ ಚೆನ್ನಮ್ಮ ವೃತ್ತದಿಂದ ಮೆರವಣಿಗೆ ಮಾಡಿದ್ದು ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಕಚೇರಿಯವರೆಗೂ ಮೆರವಣಿಗೆ ಮಾಡಲಾಗಿದೆ. ಇನ್ನು ಟ್ರ್ಯಾಕ್ಟರ್ ಚಕ್ಕಡಿ ನೇತೃತ್ವದಲ್ಲಿ ಮೆರವಣಿಗೆ ಮಾಡಲಾಗಿದ್ದು ಕೇಂದ್ರ ಸರ್ಕಾರದ ಧೋರಣೆಯ ವಿರುದ್ಧ ಕಿಡಿಕಾರಲಾಗಿದೆ. ಕಳೆದ 40 ವರ್ಷಗಳಿಂದ ಮಹದಾಯಿ ಹೋರಾಟ ಮುಂದುವರಿತಾನೆ ಬಂದಿದೆ. ಹಾವೇರಿ ಜಿಲ್ಲೆಯ ಸವಣೂರು ಪಟ್ಟಣದಲ್ಲಿ ನ್ಯಾಯಬೆಲೆ ಅಂಗಡಿಗಳಲ್ಲಿ ಕಳೆದ 6 ದಿನಗಳಿಂದ ಸರ್ವ ಸಮಸ್ಯೆ ಕಾಣಿಸಿಕೊಂಡಿದೆ. ಪಡಿತರ ವಿತರಣೆಯಲ್ಲಿ ತೀವ್ರ ವ್ಯತ್ಯಯ ಉಂಟಾಗಿದೆ. ಇದರಿಂದ ಪಡಿತರ ಪಡೆಯೋಕೆ ಬಂದ ಸಾರ್ವಜನಿಕರು ದಿನಗಟ್ಟಲೆ ಸರತಿ ಸಾಲಲ್ಲಿ ನಿಂತು ಪರದಾಡುವಂತಾಗಿದೆ. ಬೆಳಗ್ಗೆಯಿಂದಲೇ ನ್ಯಾಯಬೆಲೆ ಅಂಗಡಿಗಳ ಮುಂದೆ ಸರತಿ ಸಾಲಲ್ಲಿ ನಿಂತರೂ ಸರ್ವರ್ ಕಾರ್ಯನಿರ್ವಹಿಸದ ಕಾರಣ ಪಡಿತರ ವಿತರಣೆ ಆಗ್ತಾ ಇಲ್ಲ. ಹೀಗಾಗಿ ತಹಶೀಲ್ದಾರ್ ಕಚೇರಿಗೆ ಮುತ್ತಿಗೆ ಹಾಕೋಕೆ ಯತ್ನಿಸಿ ಅಧಿಕಾರಿಗಳ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸಲಾಗಿದೆ. ಪ್ರತಿ ತಿಂಗಳನ್ನು ಹಿಂಗೆ ಮಾಡತ್ತಾರ. ಅದಕ್ಕೆ ಸವಣೂರಿನ ಸಾರ್ವಜನಿಕರೆಲ್ಲರೂ ಸೇರಿ ರೇಷನ್ ಕೊಡ್ರಿ ನಮಗೆ ಅಂತೇಳಿ ಬಂದಾರ. ಇವತ್ತು ತಾರೀಕು ಇಟ್ಟಿಲ್ಲ ಅಂತ ಹೇಳಾಕೊಂತಾರ. ಸುಗಂಧ ಪ್ರತಿ ತಿಂಗಳನ್ನು ಹಿಂಗೆ ಮಾಡತ್ತಾರ. ಅದಕ್ಕೆ ಸವಣೂರಿನ ಸಾರ್ವಜನಿಕರೆಲ್ಲರೂ ಸೇರಿ ರೇಷನ್ ಕೊಡ್ರಿ ನಮಗೆ ಅಂತೇಳಿ ಬಂದಾರ. ಇವತ್ತು ತಾರೀಕು ಇಟ್ಟಿಲ್ಲ ಅಂತ ಹೇಳಾಕೊಂತಾರ. ಸುಗಂಧ ಅಕ್ರಮ ಮರಳುಗಾರಿಕೆ ದೂರಿನ ಹಿನ್ನೆಲೆ ತೀರ್ಥಹಳ್ಳಿ ಸೇರಿ ಹಲವೆಡೆ ಲೋಕಾಯುಕ್ತ ಅಧಿಕಾರಿಗಳ ದಾಳಿ ನಡೆದಿದೆ. ಶಿವಮೊಗ್ಗ ಜಿಲ್ಲೆಯ ತೀರ್ಥಹಳ್ಳಿ, ಸಾಗರ, ಹೊಸನಗರ, ಭದ್ರಾವತಿ, ಶಿವಮೊಗ್ಗ ಗ್ರಾಮಾಂತರ ಭಾಗಗಳಲ್ಲಿ ದಾಳಿ ನಡೆದಿರುವುದು. ನಿರಂತರವಾಗಿ ನಡೀತಾ ಇದ್ದ ಅಕ್ರಮ ಮರಳುಗಾರಿಕೆಯ ವಿರುದ್ಧ ಸಾಕಷ್ಟು ದೂರು ಬಂದಿತ್ತು. ಈ ಹಿನ್ನೆಲೆ 15 ಜನರ ತಂಡದಿಂದ ದಾಳಿಯಾಗಿರೋದು. ವಿವಿಧೆಡೆ ರೇಡ್ ಮಾಡಿರುವ ಅಧಿಕಾರಿಗಳು ಕಡತಗಳ ಪರಿಶೀಲನೆ ನಡೆಸಿದ್ದಾರೆ. ಅಕ್ರಮವಾಗಿ ನಡೀತಾ ಇರುವ ಮರಳುಗಾರಿಕೆಯ ಪ್ರದೇಶಗಳು ಹಾಗೂ ಸಂಗ್ರಹಿಸಿ ಇಟ್ಟಿರೋ ಮರಳು ಅಡ್ಡೆಗಳ ಮೇಲೆ ದಾಳಿ ಮಾಡಿ ವಿಚಾರಣೆ ಮಾಡಿದ್ದಾರೆ. ಮಧ್ಯರಾತ್ರಿ ದಾರಿ ಕೇಳೋ ನೆಪದಲ್ಲಿ ಚಿನ್ನದ ಸರ ಎಗರಿಸಿರೋ 2 ಆರೋಪಿಗಳನ್ನು ಕೋಲಾರದ ಗ್ರಾಮಾಂತರ ಠಾಣೆಯ ಪೊಲೀಸರು ಬಂಧಿಸಿದ್ದಾರೆ. ಮೇ 16ನೇ ತಾರೀಕು ಕೋಲಾರದ ಗಾಂಧಿನಗರ ನಿವಾಸಿಯಾದ ಶಿವಶಂಕರ್ ಅನ್ನೋರು ಶಾನಬೋಗನಹಳ್ಳಿ ರಸ್ತೆಯಲ್ಲಿ ತೆರಳುವಾಗ ಹಿಂಬಾಲಿಸಿದ 2 ಬೈಕ್ ಸವಾರರು ಶಿವಶಂಕರ್ ಅವರ ಚಿನ್ನದ ಸರ ಎಗರಿಸಿದರು. ಈ ಬಗ್ಗೆ ದೂರು ದಾಖಲಾಗಿದ್ದು, ಘಟನೆ ಸಂಬಂಧ ಬೆಂಗಳೂರು ಮೂಲದ ಹೇಮಂತ್ ಹಾಗೂ ಆದರ್ಶ್ ಹಾಗೂ ಇನ್ನಿಬ್ಬರನ್ನ ಬಂಧಿಸಿರೋ ಪೊಲೀಸರು 23 ಗ್ರಾಂ ಚಿನ್ನದ ಸರ ಹಾಗೂ ಕೃತ್ಯಕ್ಕೆ ಬಳಸಿದ ಬೈಕ್ ವಶಕ್ಕೆ ಪಡೆದಿದ್ದಾರೆ. ಆರೋಪಿಗಳನ್ನು ನ್ಯಾಯಾಂಗ ಬಂಧನಕ್ಕೆ ಒಪ್ಪಿಸಿದ್ದಾರೆ. ಕೊಪ್ಪಳದ ಶಕ್ತಿ ದೇವತೆ ಹುಲಿಗಿಯ ಶ್ರೀ ಹುಲಿಗಮ್ಮ ದೇವಿಗೆ 31 ದಿನಗಳಲ್ಲಿ 1.12 ಕೋಟಿ ನಗದು, 110 ಗ್ರಾಂ ಚಿನ್ನ ಹಾಗೂ 6 ಕೆಜಿ ಸಂಗ್ರಹ ಆಗಿದೆ. ಶನಿವಾರ ಶ್ರೀ ಹುಲಿಗಮ್ಮ ದೇವಸ್ಥಾನದಲ್ಲಿ ಇಟ್ಟಿದ್ದ ಹುಂಡಿಗಳ ಎಣಿಕೆಯನ್ನು ಸಿಸಿಟಿವಿ ಕಣ್ಗಾವಲಲ್ಲಿ ಮಾಡಲಾಯಿತು.
ಇನ್ನು ಮೇ 10ರಿಂದ ಜಾತ್ರೆ ಆರಂಭ ಆಗಿದ್ದು ಜಾತ್ರೆಗೆ ಲಕ್ಷಾಂತರ ಜನ ಭಕ್ತರು ಆಗಮಿಸಿದ್ರು. ಈ ಬಾರಿ ಹೆಚ್ಚಿನ ಕಾಣಿಕೆ ಸಂಗ್ರಹ ಆಗಿದೆ.